ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನಾನಿವತ್ತೊಂದು ಊರಿಗೆ ಹೋಗಿದ್ದೆ. ನಾನು ಉತ್ತರ ಕರ್ನಾಟಕ ಕಡೆ ತುಂಬ ಬೆಳೆಯೋದಿದು ತೊಗರಿಕಾಯಿ. ಇದರಿಂದ ಸಾಂಬಾರು ಮಾಡಿ ತೋರಿಸ್ತೀನಿ. ಯಾಕಂದ್ರೆ ನಮ್ಮ ಸೈಡೆಲ್ಲ ಇದನ್ನು ಸಾಂಬಾರು ಮಾಡಿ ತಿನ್ನಲ್ಲ, ಬೇಯಿಸ್ಬಿಟ್ಟು ಇಲ್ಲ ಪಲ್ಯ ಮಾಡಿ ತಿಂತಾರೆ. ಇದರಿಂದ ನಾನು ಆಲೂಗಡ್ಡೆ ಬದನೆಕಾಯಿ ಹಾಕಿಬಿಟ್ಟು ಸಾಂಬಾರು ಮಾಡೋದು ತೋರಿಸ್ತೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ನಾನು ತೊಗರಿಕಾಯಿ ತೋರಿಸಿದ್ನಲ್ವ ಅದನ್ನು ಬಿಡಿಸ್ಕೊಂಬಂದಿದ್ದೀನಿ. ಅದಕ್ಕೆ ಒಂದು ಟೊಮೊಟೊ, ಒಂದು ಆಲೂಗಡ್ಡೆ, ಒಂದು ಬದನೆಕಾಯಿ, ಒಂದು 4-5 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ, ಸ್ವಲ್ಪ ಒಂದು ಅರ್ಧ ಬಟ್ಲಕ್ಕಿಂತ ಕಮ್ಮಿ ಕಾಯಿ ತುರಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಒಂದು ಅದಕ್ಕೆ ಈರುಳ್ಳಿ ಒಗ್ಗರಣೆ ಹಾಕಿ ಕಾಳು ಬೇಯಿಸ್ಕೊಂಡು ಈ ಮಸಾಲೆ ಎಲ್ಲ ರೆಡಿ ಮಾಡ್ಕೊತೀನಿ ನೋಡಿ. ಇವಾಗ ನಾನು ಬಾಣಲಿ ಇಟ್ಟಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೋಬೇಕು. ಈ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡಿ ಕಾಳು ಹಾಕಿ ಒಂದು 2 ನಿಮಿಷ ಕಾಳು ಬೇಯಕ್ಕೆ ಬಿಡಬೇಕು. ಇದೊಂದು 2 ನಿಮಿಷ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗಲಿ, ಆಮೇಲೆ ಕಾಳು ಹಾಕ್ಬಿಟ್ಟು ಬೇಯಕ್ಕೆ ಬಿಟ್ಟು ನಾವು ಮಸಾಲೆ ರುಬ್ಕೊಂಬರ್ತೀವಿ. ಕಾಳು ನೋಡಿ, ಇವಾಗ ಇದು ಸ್ವಲ್ಪ ಕಲರ್ ಆಗಿದೆ. ನಾನು ಕಾಳೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದು ಕಾಳು ಹಾಕೋಣ. ಕಾಳು ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ತಿರುಗಿ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಒಂದು 2 ನಿಮಿಷ ಬೇಯಲಿ. ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಬೇಯಿಸಿದ್ರಾಗೆ ನಾನೊಂದು ಮಸಾಲ ರೆಡಿ ಮಾಡ್ಕೊಂಬರ್ತೀನಿ. ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ, ಅದು ಮಸಾಲ ರೆಡಿ ಮಾಡ್ಕೊಂಬರ್ತೀನಿ. ಇವಾಗ ಮುಚ್ಚಳ ನೋಡಿ, ಇವಾಗ 2 ನಿಮಿಷ ಆಯಿತು. ನಾನು ಆವಾಗಲೇ ಹೇಳಿದ್ನಲ್ವ, ಇದಕ್ಕೊಂದು ಆಲೂಗಡ್ಡೆ, ಒಂದು ಬದನೆಕಾಯಿ, ಇದಕ್ಕೆ ಹಾಕಿ ಸ್ವಲ್ಪ ಬೇಯಕ್ಕೆ ಬಿಡೋಣ. ನಾವು ಮಸಾಲೆ ರುಬ್ಬಿದ್ರಾಗೆ ಇದು ಚೆನ್ನಾಗಿ ಬೆಂದಿರುತ್ತೆ. ಮಸಾಲೆ ಹಾಕಿ ತೊಗರಿಕಾಳು ಸಾಂಬಾರು ರೆಡಿ ನೋಡಿ. ಅದು ಕಾಳು ಬೇಯಿದ್ರಾಗೆ ನಾನು ಇದೊಂದು ಮಸಾಲೆ ರುಬ್ಕೊಂಬರ್ತೀನಿ ಬನ್ನಿ. ನೋಡಿ, ಇವಾಗ ಈ ಥರ ಬೆಂದಿದೆ. ಈಗ ಬೆಂದಾದಮೇಲೆ ನಾನು ಆವಾಗಲೇ ಒಂದು ಮಸಾಲೆ ರುಬ್ಕೊಂಬಂದಲ್ವ, ಅದನ್ನೇ ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ನಾನು ನಮ್ಮ ಉತ್ತರ ಕರ್ನಾಟಕ ಕಡೆದು ಖಾರದ ಪುಡಿ ಹಾಕ್ತೀನಿ. ನಾನು ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ, ನೀವು ಬೇಕಾದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಇದು ನೋಡಿ, ನಾವು ಉತ್ತರ ಕರ್ನಾಟಕ ಕಡೆ ಖಾರ ಪುಡಿ, ಇದು ಮಸಾಲ ಖಾರದ ಪುಡಿ ಅಂತೆ. ಇದು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಈ ಕಡೆ ಖಾರ ಹಾಕ್ತಾಯಿಲ್ಲ, ಇದು ನಮ್ಮೂರ ಕಡೆ ಖಾರ ಹಾಕ್ತಾಯಿದ್ದೀನಿ. ಇದು ಹಾಕಿ ಮಾಡಿದ್ರಂತೂ ಅಯ್ಯೋ ವಾವ್ ಅನ್ನಂಗಿರುತ್ತೆ ಸಾಂಬಾರು. ನೀವು ಒಂದು ಸತಿ ತೊಗರಿಕಾಯಿ ಸಾಂಬಾರು ಮಾಡಿ ಟ್ರೈ ಮಾಡಿ ತಿಂದು ನೋಡಿ. ನಮಗೆ ಕಮೆಂಟ್ ಮುಖಾಂತರ ನೀವು ಹೇಳ್ಬೋದು. ನೋಡಿ, ಈ ಥರ ಇರುತ್ತೆ. ಇದು ನಮಗೆ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೋಬೇಕು. ನಿಮಗಿಲ್ಲ ಇನ್ನೂ ಒಂದು ಸ್ವಲ್ಪ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ಹಾಕೊಂಡು ಚಪಾತಿಗೆ, ರೊಟ್ಟಿಗೆ, ಪೂರಿಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಪಲ್ಯ ಮಾಡಬಾರ್ದು, ಇದು ಸಾಂಬಾರು ಥರನೇ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಇದೊಂದು ಸತಿ ಟ್ರೈ ಮಾಡಿ ನೋಡಿ, ನೀವು ನಿಮಗೂ ಗೊತ್ತಾಗುತ್ತೆ. ಮತ್ತು ಉಪ್ಪು ಆವಾಗಲೇ ನಾನು ಹಾಕಿದ್ದೀನಿ. ಮತ್ತು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೋದು. ನೋಡಿ, ಇವಾಗ ರೆಡಿ ಆಗ್ತಾಯಿದೆ. ಒಂದು 5 ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ. ನೋಡಿ, ಸಾಂಬಾರು ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ಈ ಥರ ತಿರುಗಿಬಿಟ್ರೆ ಗಮ್ ಅನ್ನುತ್ತೆ. ನೋಡಿ, ತೊಗರಿಕಾಳು, ಆಲೂಗಡ್ಡೆ, ಬದನೆಕಾಯಿ ಹಾಕಿ ನಾನು ಸಾಂಬಾರು ಮಾಡಿದ್ದೀನಿ. ಈ ತೊಗರಿಕಾಳು ಸಾಂಬಾರು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತೋದು ಮರಿಬೇಡಿ. ನಮಸ್ತೆ.